ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಹೇಗೆ ಮಾಡೋದು ಅಂತ ಗೂಗಲ್ನಲ್ಲಿ ಆಕೆ ಸರ್ಚ್ ಮಾಡಿದ್ಲಂತೆ. ಕೊಲೆ ಮಾಡಲು ಸಾಕಷ್ಟು ತಯಾರಿಯನ್ನು ಕೂಡ ಪತ್ನಿ ಪಲ್ಲವಿ ಮಾಡಿಕೊಂಡಿದ್ದು. ತನ್ನ ಪತಿಯನ್ನು ಹೇಗೆ ಕೊಲೆ ಮಾಡೋದು, ಯಾವ ರೀತಿ ಕೊಲೆ ಮಾಡಿದ್ರೆ ಸುಲಭವಾಗಿ ಆತನನ್ನು ಸಾಯಿಸಬಹುದು, ಹೇಳಿ ಕೇಳಿ ಅಜಾನುಭಾವು ಮಾಜಿ ಪೊಲೀಸ್ ಅಧಿಕಾರಿ ಬಲಿಷ್ಠವಾಗಿರ್ತಾರೆ, ಅವರನ್ನು ನಾನು ಫೇಸ್ ಮಾಡೋಕ್ಕಾಗುತ್ತಾ, ಫೇಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆದರೆ ನನ್ನ ಜೀವಕ್ಕೆ ಅಪಾಯ ಅಲ್ವಾ, ಹೀಗೆಲ್ಲ ಯೋಚನೆ ಮಾಡಿಕೊಂಡು ಗೂಗಲ್ನಲ್ಲಿ ಸರ್ಚ್ ಮಾಡಿ ಹೆಂಗೆ ಕೊಲೆ ಮಾಡೋದು ಅಂತ ಹೇಳಿ ನೋಡ್ಕೊಂಡಿದ್ರಂತೆ. ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದ್ರೆ ಯಾವ ರೀತಿ ಸಾಯ್ತಾರೆ, ಚಾಕುವಿನಿಂದ ಕುತ್ತಿಗೆ ಸೀಳೋದು ಅಂದರೆ ಹೇಗೆ ಅಂತ ಹೇಳಿ ಸರ್ಚ್ ಮಾಡಿದ್ರಂತೆ. 5 ದಿನಗಳ ಹಿಂದೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಪಲ್ಲವಿ. ತನಿಖೆ ವೇಳೆ ಪೊಲೀಸರಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪತ್ನಿ ಪಲ್ಲವಿ. ಹೇಳಿ ಕೇಳಿ ಒಬ್ಬ ಪೊಲೀಸ್ ಅಧಿಕಾರಿಯ ಪತ್ನಿ, ಅವರ ಇಡೀ ಸರ್ವಿಸ್ನಲ್ಲಿ ಅನೇಕ ಕಥೆಗಳನ್ನು, ಅನೇಕ ಪ್ರಕರಣಗಳನ್ನು ಪತಿಯ ಜೊತೆ ಡಿಸ್ಕಸ್ ಮಾಡಿರಬಹುದೇನೋ ಅಥವಾ ಹತ್ತಿರದಿಂದ ನೋಡಿರಬಹುದೇ. ಆದರೂ ಕೂಡ ಆಕೆಗೆ ತನ್ನ ಪತಿಯನ್ನು ಕೊಲ್ಲಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭವಾದ ಘಟನೆ ಆಗೋದಿಲ್ಲ, ಸುಲಭ ಸಾಧ್ಯವಲ್ಲ ಅಂಥೇಳಿ ಆಕೆಗೆ ಅನ್ನಿಸಿತ್ತು. ಸೊ ಹೀಗಾಗಿ ಓಂ ಪ್ರಕಾಶ್ ದೈತ್ಯರಾಗಿದ್ದಾರೆ, ಆತನನ್ನು ಫಸ್ಟ್ ಅಟ್ಯಾಕ್ ಮಾಡೋದು ಹೆಂಗೆ, ಕತ್ತಿಸಿ ಹೇಳೋದು ಹೆಂಗೆ, ಇದನ್ನೆಲ್ಲವನ್ನು ಕೂಡ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ಸ್ಟಡಿ ಮಾಡಿದ್ರಂತೆ. ನೋಡಿ ಹೆಂಗೆಲ್ಲ ಕೊಲೆ ಮಾಡುವ ಐಡಿಯಾಗಳಿಗೂ ಕೂಡ ಗೂಗಲ್ ಹೆಂಗೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಗೂಗಲ್ನಿಂದ ಹೆಲ್ಪ್ ತೆಗೆದುಕೊಂಡಂಥ ಪತ್ನಿ ಪಲ್ಲವಿ ಅದೇ ರೀತಿಯಾಗಿ ಕೊಲೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾಳೆ. ಗಂಡನಿಗೆ ಖಾರದ ಪುಡಿ ಎರಚಿ ಆನಂತರದಲ್ಲಿ ಚಾಕು ತೆಗೆದುಕೊಂಡು ಮನಸೋ ಇಚ್ಛೆ ಚುಚ್ಚಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ಸಹಾಯ ಆಗಿದ್ದು ಗೂಗಲ್. ಪೊಲೀಸರು ತನಿಖೆ ಮಾಡುವಾಗ ಆಕೆಯ ಮೊಬೈಲನ್ನು ತೆಗೆದುಕೊಂಡ್ರೆ ಸರ್ಚ್ ಹಿಸ್ಟ್ರಿ ಅಂತ ಇರುತ್ತೆ. ಯಾವ್ಯಾವ ಸೈಟ್ಗೆ ಹೋಗಿದ್ದಾರೆ, ಏನನ್ನು ವಿಸಿಟ್ ಮಾಡಿದ್ದಾರೆ, ಯಾವ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಅದನ್ನು ನೋಡಿದಾಗ ಈಕೆ ಕೊಲೆ ಮಾಡುವ ವಿಚಾರವನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ಲು ಅಂತ ಗೊತ್ತಾಗ್ತಾ ಇದೆ. ಅಲ್ಲ